ವಿಶೇಷವಾದಂತಹ ಪ್ರೀತಿ ಕಾಳಜಿ ನಮಗಿದೆ. ಈಗ ಚಾಮರಾಜನಗರ ಬರ್ತೀವಿ ಮುಖ್ಯಮಂತ್ರಿ ಅಧಿಕಾರ ಕಳ್ಕೊಂತಾರೆ ಅಂತ ಇತ್ತು ಸರ್, ಅದನ್ನೆಲ್ಲವೂ ಕೂಡ ಮೂಢನಂಬಿಕೆನ ತಾವು ತೆಗೆದುಹಾಕಿದ್ದಾರೆ. ಅದೆಲ್ಲ ನನ್ನ ನಂಬಿಕೆ ಇಲ್ಲ ನನಗೆ. ಚಾಮರಾಜನಗರಕ್ಕೆ ಬಂದರೆ ಅಧಿಕಾರ ಕಳ್ಕೊತೀವಿ ಅನ್ನೋದರಲ್ಲಿ ನಂಬಿಕೆ ಇಲ್ಲ. ನಾನು ಮೂಢನಂಬಿಕೆಗಳಲ್ಲಿ ನಂಬಿಕೆ ಇಟ್ಕೊಂಡಿದ್ದೀನಿ. ಅದರಿಂದ ಚಾಮರಾಜನಗರಕ್ಕೆ ಅನೇಕ ಸಾರಿ ಬಂದಿದ್ದೀನಿ. ಮಾದೇಶ್ವರನ ಬೆಟ್ಟಕ್ಕೆ ಹೋಗಿದ್ದೀನಿ, ಗುಡ್ಲಿಪೇಟೆಗೂ ಬಂದಿದ್ದೀನಿ. ಚುನಾವಣೆ ಬಂದಿರಲಿಲ್ವಾ? ಹೌದು ಮತ್ತೆ ಇಲ್ಲಿ ಬಂದಾಗಲೆಲ್ಲ ಅಧಿಕಾರ ಗಟ್ಟಿಯಾಗುತ್ತೆ ಅಂತ ಹೇಳಿದ್ರಿ, ಕುರ್ಚಿ ಗಟ್ಟಾಗುತ್ತೆ ಅಂತ ಹೇಳ್ತಾ ಇದ್ರಿ. ಅಂದರೆ ಸುಮ್ಮನೆ ತಮಾಷೆಗೆ ಹೇಳಿದೆ ಅಷ್ಟೇ, ಬಟ್ ನಾಟ್ ಸೀರಿಯಸ್ ಅಬೌಟ್. ಅದ್ರ ಬಗ್ಗೆ ಸೀರಿಯಸ್ ಆಗಬೇಡಿ. ಸುಮ್ಮನೆ ತಮಾಷೆಗೆ ನನಗೆ ಪ್ರಾಸಂಗಿಕವಾಗಿ ಹೇಳಿದ್ದದು. ಅಧಿಕಾರ ಹೋಗ್ತದೆ ಅಂತಾರೆ, ನನ್ನ ಅಧಿಕಾರ ಗಟ್ಟಿನೇ ಆಗ್ತಾ ಇದೆ ಅಂತ ಹೇಳಿದೆ. ಶಾಸಕ ಹ್ಯಾರಿಸ್ ಅವ್ರ ಮನೆ ಮೇಲೆ ಇಡಿ ರೈಡ್ ಆಗಿದೆ ಸರ್. ನಲ್ಪಾಡ್ ಅವ್ರ ಮನೆ ಮೇಲೆ ಇಡಿ ರೈಡ್ ಆಗಿದೆ. ಕೇಂದ್ರ ಸರ್ಕಾರದವರು ಯಾವಾಗಲೂ ಕಾಂಗ್ರೆಸ್ನವ್ರನ್ನೇ ಗುರಿ ಇಟ್ಕೊಂಡು ಮಾಡ್ತಾರೆ. ಬಿ ಜೆ ಪಿಯವರು ಮೇಲೆ ಮಾಡ್ತಾರ, ಮನೆ ಮೇಲೆ ರೈಡ್ ಮಾಡ್ತಾರ. ಸರ್ ತಮ್ಮ ಗ್ಯಾರಂಟಿ ಯೋಜನೆಗಳನ್ನು ಎಲ್ಲ ಪಕ್ಷಗಳು ಮತ್ತು ಎಲ್ಲ ರಾಜ್ಯಗಳು ಕಾಪಿ ಮಾಡ್ತಾ ಇದ್ದಾರೆ. ತಮ್ಮ ಈಗ ಯಾರು ವಿರೋಧ ಮಾಡಿದ್ರು ಅವ್ರಿಗೆ ಈಗಾದ್ರೂ ಗೊತ್ತಾಯ್ತಲ್ಲ, ಗ್ಯಾರಂಟಿ ಯೋಜನೆಗಳು ಬಡವ್ರಿಗೋಸ್ಕರ ಇರ್ತಕ್ಕಂಥ ಕಾರ್ಯಕ್ರಮಗಳು ಅಂತ ಗೊತ್ತಾಯ್ತಲ್ಲ. ಸರ್, ಸಿಎಂ ತಮ್ಮ ಕ್ಷೇತ್ರದ ಸತ್ತವ್ರಿಗೆ ಮಾತ್ರ ಪರಿಹಾರ ಕೊಡ್ತಿದ್ದಾರೆ, ಬೇರೆ ಕ್ಷೇತ್ರಗಳಲ್ಲಿ ಸತ್ತವ್ರಿಗೆ ಪರಿಹಾರ ಕೊಡ್ತಿಲ್ಲ ಅಂತ JDS ಶಾಸಕ ಪತ್ರ ಬರ್ತಿದ್ರು ಸರ್ ನಿಮಗೆ. ಯಾರು? ಶರಣ್ಗೌಡ ಕಂದಕೂರ್. ಶರಣ್ಗೌಡ ಕಂದಕೂರ್, ಗುರುಮಠಕಲ್ ಎಲ್ರಿಗೂ ಕೊಡ್ತೀವಿ ಸರ್. 6 ಜನ ನಿನ್ನೆ ಸತ್ತಲ್ಲ ಸರ್, ಮೊನ್ನೆ 6 ಜನ ಸತ್ತಲ್ಲ ಸರ್, ಅವರಿಗೆ ಪರಿಹಾರ ಕೊಟ್ಟಿದ್ದಾರೆ 5 ಲಕ್ಷ. ನಮ್ಮ ಕ್ಷೇತ್ರದ 4 ಜನ ಸತ್ತಿದ್ರು, ಅವ್ರಿಗೆ ಪರಿಹಾರ ಇನ್ನೂ ಕೊಟ್ಟಿಲ್ಲ ಅಂತ. ಅವ್ರು ಕೇಳಿದ್ರೆ ಕೊಡ್ತೀನಿ, ಕೇಳಿಲ್ಲ ಅವರು, ಕೊಡ್ತೀವಿ. ಸರ್ ಮತ್ತೆ ಗುಂಡ್ಲುಪೇಟೆಯಲ್ಲಿ ಸತ್ತಿದ್ದಾರೆ. ಗುಂಡ್ಲುಪೇಟೆಯಲ್ಲಿ ಅಲ್ಲಿ ನಾರ್ತ್ ಕರ್ನಾಟಕ ಗುರುಮಠಕಲ್ ಸರ್, ಗುರುಮಿಟ್ಕಲ್, ಯಾದಗಿರಿ ಗುರುಮಿಟ್ಟಿಗೆಲ್ಲ ಬಂದು ಅವ್ರು MLA ಬಂದು ನನಗೆ ಕೇಳಿದ್ರೆ ಕೊಡ್ತೀನಿ, ಅಥವಾ ನಮಗೆ ಗೊತ್ತಾದರೂ ಕೂಡ ಕೊಡ್ತೀವಿ. ಸರ್, ಕಾಂಗ್ರೆಸ್ ಪಕ್ಷ